ಸೊ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಏನಪ್ಪ ವಿಷಯ, ಏನಕ್ಕೆ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀವಿ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಾಳೆ ಒಂದು ಕುಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ ಇದೆ. ಇಂಡಿಪೆಂಡೆನ್ಸ್ ಡೇ ಬೇಸ್ ಮೇಲೆ ಒಂದು ಕುಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ. ಸೊ ನಾಳೆ ಬರ್ತಿರೋಂಥ ಇವೆಂಟ್ಗೆ ನಾವು ಏನ್ ರೆಸಿಪಿ ಮಾಡ್ತಾ ಇದೀವಿ, ಏನ್ ಮಾಡಿ ಎತ್ಕೊಂಡು ಹೋಗ್ತಾ ಇದೀವಿ ಅನ್ನೋದನ್ನೆಲ್ಲ ಈ ವಿಡಿಯೋಲಿ ತಿಳ್ಕೊಂತಾ ಹೋಗೋಣ. ಅದಕ್ಕೋಸ್ಕರ ಒಂದು ಬ್ಲಾಗ್ ಶೂಟ್ ಮಾಡೋಣ ಅಂತ ಅನ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಬನ್ನಿ ಆ ರೆಸಿಪಿ ಏನು, ಏನೇನ್ ಮಾಡ್ತಾ ಇದೀವಿ ಅಂತ ಈ ವಿಡಿಯೋ ನೋಡಿ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಇದಕ್ಕೆ 2 ಡೋ ರೆಡಿ ಮಾಡಬೇಕು. ಆ 2 ಡೋ ರೆಡಿ ಮಾಡೋದಕ್ಕೆ ನಮ್ಮ ಹತ್ರ ಇಲ್ಲಿ ಹೋಲ್ ವೀಟ್ ಬಿಸ್ಕೆಟ್ಸ್ ಇದೆ. ಹೋಲ್ ವೀಟ್ ಬಿಸ್ಕೆಟ್ಸ್ ನ ಪೌಡರ್ ಮಾಡಿ ಹಾಕೋಣ. ಇದಕ್ಕೆ 1-1.5 ಸ್ಪೂನ್ ಇಲ್ಲ 2 ಸ್ಪೂನ್ ಅಷ್ಟು ಕೋಕೋ ಪೌಡರ್ನ ಹಾಕೋಣ. ಕೋಕೋ ಪೌಡರ್ ಜೊತೆ ಇವಾಗ ಕಂಡೆನ್ಸ್ ಮಿಲ್ಕ್ ಏನಕ್ಕೆ ಅಂದರೆ ಸ್ವೀಟ್ನೆಸ್ಗೋಸ್ಕರ ನಾವಿಲ್ಲಿ ಶುಗರ್ ಯೂಸ್ ಮಾಡೋದಿಲ್ಲ. ಶುಗರ್ ಬದಲು ಕಂಡೆನ್ಸ್ ಮಿಲ್ಕ್ನ ಹಾಕೊಂಡು ಇದನ್ನು ಚೆನ್ನಾಗಿ ಒಂದು ಡೋ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡ್ಕೊತಾ ಹೋಗೋಣ. ಸೊ ಈಗ ಇಲ್ಲಿ ನಮ್ಮ ಡೋ ರೆಡಿಯಾಗಿದೆ. ಡೋ ಹೆಂಗೆ ಅಂದರೆ ಈ ಥರ ಶೇಪ್ ಇಟ್ಕೊಳೋ ಥರ ರೆಡಿ ಆಗಬೇಕು. ಇದನ್ನು ಇನ್ನೊಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾವು ಮೆಸೇಜ್ ಹಾಕಿದ ಥರ ಸಡನ್ನಾಗಿ ಒಂದು ಟೆಕ್ನಿಕಲ್ ಎರರ್, ಸ್ಟುಡಿಯೋಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಕಂಪ್ಲೀಟ್ ಲೈಟ್ಸ್ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಬಟ್ ಈ ಒಂದು ರೆಸಿಪಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಲೇ ಇವಾಗ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋಲಿ ರೆಸಿಪಿನ ತೋರಿಸ್ತಿಲ್ಲ, ಬಟ್ ರೆಸಿಪಿ ಏನೇನು ಬರುತ್ತೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ನಾನು ಆಗಲೇ ಹೇಳ್ತಾ ಇದ್ದಂಗೆ ಇಲ್ಲಿ 2 ಡೋ ಬರುತ್ತೆ. ಒಂದು ಆಗಲೇ ನಾವು ಪ್ರಿಪೇರ್ ಮಾಡಿರೋಂಥ ಡೋ, ಇನ್ನೊಂದು ವೈಟ್ ಡೋ. ಇದಕ್ಕೆ ಏನೇನಂದರೆ ಡೆಸಿಕೇಟೆಡ್ ಕೋಕೋನಟ್ ಮಿಲ್ಕ್ ಪೌಡರ್ ಮತ್ತು ಸೇಮ್ ಕಂಡೆನ್ಸ್ ಮಿಲ್ಕ್ ಹಾಕಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಡೋ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಇದ್ರ ಜೊತೆ ನಾವು ಲೇಯರಿಂಗ್ಗೋಸ್ಕರ ಇಲ್ಲಿ ಕ್ರೀಮ್ ಚೀಸ್ನ ಯೂಸ್ ಮಾಡ್ತಾ ಇದೀವಿ. ಕ್ರೀಮ್ ಚೀಸ್ನ ಹೇಗೆ ಮಾಡೋದು ಅಂದರೆ, ಕ್ರೀಮ್ ಚೀಸ್ ಸಿಗುತ್ತೆ ರೆಡಿ. ಅದ್ರ ಜೊತೆ ನಾವು ಪೌಡ್ರ್ ಮಾಡಿರೋಂತಹ ಶುಗರ್ನ ಹಾಕಿ ನೀವು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೊಬೋದು, ಅಥವಾ ನಿಮ್ಮ ಹತ್ರ ಹ್ಯಾಂಡ್ ಮಿಕ್ಸರ್ ಇದ್ದರೆ ಒಂದು ಬೌಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋದರೆ ನಿಮಗೆ ಕ್ರೀಮ್ ಚೀಸ್ ರೆಡಿ ಆಗುತ್ತೆ. ಇದನ್ನು ಫಸ್ಟು ಆ ಚಾಕ್ಲೇಟ್ ಬೇಸ್, ನೆಕ್ಸ್ಟು ಕ್ರೀಮ್ ಚೀಸ್, ನೆಕ್ಸ್ಟು ಆ ವೈಟ್ ಬೇಸ್, ನೆಕ್ಸ್ಟು ಕ್ರೀಮ್ ಚೀಸ್, ಹೀಗೆ ಲೇಯರ್ ಮಾಡ್ತಾ ಹೋದರೆ ನಮ್ಮ ಕಪ್ ಕೇಕ್ ರೆಡಿ ಆಗಿದೆ. ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಆಗಿರೋದಕ್ಕೆ ನಾವು ಅದರದ್ದು ಫೈನಲ್ ಔಟ್ ನಿಮಗೆ ತೋರಿಸೋದಕ್ಕಾಗಲಿಲ್ಲ. ಬಟ್ ಕಾಂಪಿಟೇಷನ್ನಲ್ಲಿ ನಾವು ಇದ್ದಂತಹ ಫೋಟೋಸ್ನ ನಾನು ಇಲ್ಲಿ ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಸತಿ ನೀವು ಈ ಒಂದು ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂತು ಅಂತ ಕೆಳಗಡೆ ಬಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗೋ ತನಕ ಬಾಯ್.